ಈಶಾನ್ಯ ದಿಕ್ಕಿನಲ್ಲಿ ನೀನು ಗೃಹ ನಿರ್ಮಾಣವನ್ನು ಮಾಡಿದ್ರೆ ಆ ಮನೆಯ ಅಭಿವೃದ್ಧಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದೇ ಏನಾದರೂ ಈ 4 ಖಂಡಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಯಮಖಂಡದಲ್ಲಿ ನೀವು ನಿರ್ಮಾಣ ಮಾಡಿದ್ರಿ, ಮನೆಗೆ ಹೋದ್ಮೇಲೆ ರೋಗ ಬಾಧೆಗಳು, ಅಕಾಲಿಕ ಮರಣಗಳು, ಫೈನಾನ್ಷಿಯಲಿ ಸ್ಟ್ರಗಲ್ಸು, ಮನೆ ಮಾರಾಟ ಮಾಡುವಂತಹ ಒಂದು ಪರಿಸ್ಥಿತಿಗಳು ಜಾಸ್ತಿ ಆಗ್ತವೆ. ನಾನು ವಾಸ್ತು ಪ್ರಕಾರ ಮನೆಯನ್ನು ಕಟ್ಟದೇ ಇದ್ದಕ್ಕೆ ಪರಿಹಾರ ಬೇಕು. ಬಟ್ ನಮ್ಮ ವೇದಿಕ ವಾಸ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನೀನು ಪರಿಹಾರ ಯಾಕೆ ಮಾಡ್ಕೋತೀಯ, ಮನೆಯನ್ನೇ ಸರಿಯಾಗಿ ಕಟ್ಕೋ ಅಂತ. ಅದರಿಂದ ಮನೆ ಕಟ್ಟುವಾಗಲೇ ನೀವು ಸರಿಯಾದ ಕ್ರಮದಲ್ಲಿ ಕಟ್ಟಿದ್ರೆ 100% ಒಳ್ಳೆಯದಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನಿಮ್ಮ ಮನೆಗೆ ನಮ್ಮ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ದೂರದ ಕಡೆಗೆ ಬರೋಕ್ಕಾಗಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನು ನಾನು ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಮೈಸೂರು ಮತ್ತು ಬೆಂಗಳೂರು ಸದ್ಯಕ್ಕೆ ಮಾತ್ರ ಪ್ರೋಗ್ರಾಮ್ ಇರುವಂಥದ್ದು. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಕನ್ಸಲ್ಟೇಷನ್ಸ್ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಿ, ಗುರುಗಳೇ ನೀವು ಯಾವಾಗ ಅವೈಲಬಿಲಿಟಿ ಇರ್ತೀರಿ ಅಂತ. ವೀಕ್ ಆರಂಭದ ದಿನಗಳು ನಾನು ಸಿಗೋದಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಾನು ಅವೈಲಬಿಲಿಟಿ ಇರ್ತೀನಿ. ಖಂಡಿತವಾಗಿಯೂ ನಾನು ಭೇಟಿ ಮಾಡ್ಬೋದು. ನಿಮ್ಮ ಸೈಟಿಗೆ ಬಂದು ನಿಮ್ಮ ಭೂಮಿ ಪೂಜೆಯಿಂದ ಹಿಡಿದು ನಿಮ್ಮ ಗೃಹ ಪ್ರವೇಶದ ತನಕ ನಿಮ್ಮ ಜೊತೆಗೆ ನಾವಿದ್ದುಕೊಂಡು ಎಲ್ಲ ರೀತಿಯ ವಾಸ್ತು ಸಪೋರ್ಟ್ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ, ನೋಡಿ, ಇವತ್ತು ಒಂದು ಜಾಗದಲ್ಲಿ ಎಕ್ಸಾಂಪಲ್ಲು ಒಂದು 80/100 ಅಥವಾ ಒಂದು 60/40 ಅಥವಾ ಒಂದು ಎಕರೆ ಜಮೀನು ಅಥವಾ ಒಂದು 30 ಕುಂಟೆ ಜಾಗದಲ್ಲಿ ಅಥವಾ ಒಂದು 20 ಕುಂಟೆ ಜಾಗದಲ್ಲಿ ನಾನೊಂದು ಗೃಹ ನಿರ್ಮಾಣವನ್ನು ಮಾಡಬೇಕು ಅಂತ ಬಂದಾಗ, ನೋಡಪ್ಪ ನಾನು 60/40 ಒಂದು ಚಿಕ್ಕದಾಗಿ ಒಂದು 30/40 ಒಂದು 20/30 ಕಟ್ಕೋತೀನಿ, ಅಥವಾ 100/80 ನಾನೊಂದು 30/40 ಅಷ್ಟು ಕಟ್ಕೋತೀನಿ, ಮನೆನ ಸಾಕು, ಮಿಕ್ಕಿದ ಜಾಗನ ಹಾಗೆ ಖಾಲಿ ಬಿಡ್ತೀನಿ, ಅಥವಾ ಒಂದು ದೊಡ್ಡ ಜಾಗದಲ್ಲಿ ಜಮೀನಲ್ಲಿ ನಾನು ಗೃಹ ನಿರ್ಮಾಣ ಮಾಡ್ತೀನಿ ಅಂದರೆ, ಯಾವ ಜಾಗದಲ್ಲಿ ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಶಾಸ್ತ್ರ ಸಮ್ಮತ ಇದೆ. ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಹೀಗೇ ಮಾಡಬೇಕು ನೀವು, ಆವಾಗ ನಿಮ್ಗೆ ಒಳ್ಳೇದಾಗತ್ತೆ, ಇಲ್ಲ ಒಳ್ಳೇದಾಗಲ್ಲ. ನಾವು ಏನು ಅನ್ಕೊಬಿಟ್ಟಿರ್ತೀವಿ, ನಾನು ತುಂಬ ಜನ ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀನಿ ಆದರೂ ನನಗೆ ಒಳ್ಳೇದಾಗ್ತಾ ಇಲ್ಲ ಅಂತ. ಕಾರಣ ಇಷ್ಟೇ, ನೀವು ತುಂಬ ಚೆನ್ನಾಗಿ ವಾಸ್ತು ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಿದ್ದೀರಿ, ಆದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಸ್ಥಳ ಆಯ್ಕೆಯಲ್ಲಿ ನೀವು ತಪ್ಪು ಮಾಡಿದ್ದೀರ. ಯಾವಾಗ ಸ್ಥಳ ಆಯ್ಕೆನೇ ನಿಮ್ಮದು ತಪ್ಪಾಗಿರುತ್ತೋ ಆಗ ನಿಮ್ಮ ಗೃಹ ನಿರ್ಮಾಣವೂ ಕೂಡ ನಿಮಗೆ ನೆಗೆಟಿವ್ ಆಗಿ ಪ್ರಾಬ್ಲಮ್ಸನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾದರೆ ಒಂದು ದೊಡ್ಡ ಜಾಗದಲ್ಲಿ ನನ್ನ ಮನೆಯನ್ನು ಯಾವ ಸ್ಥಳದಲ್ಲಿ ಕಟ್ಟಬೇಕು, ಅದರ ಕ್ರಮ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಸಾಮಾನ್ಯವಾಗಿ ನಾನು ಯಾವುದೇ ವಿಡಿಯೋಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಅಥೆಂಟಿಕ್ ಆಗಿರುತ್ತೆ ಮತ್ತು ಶಾಸ್ತ್ರವನ್ನು ಮೀರಿ ನಾನು ಯಾವುದೇ ಟಾಪಿಕ್ಗಳನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪರಿಹಾರ ಭಾಗಗಳು ಅಂತ ಬಂದಾಗ ಒಂದಷ್ಟು ಅಡ್ವಾನ್ಸ್ ರೆಮಿಡೀಸ್ ಇರುತ್ತೆ, ಪರಿಹಾರಗಳಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅನುಭವಗಳಿರುತ್ತೆ. ಆದರೆ ಶಾಸ್ತ್ರ ವಿಷಯ, ಕಟ್ಟಡ ನಿರ್ಮಾಣ ಅಂತ ಬಂದಾಗ ಅದು ಸರಿಯಾದ ಕ್ರಮಗಳೇ ಆಗಿರಬೇಕಾಗ್ತದೆ. ನೋಡಿ, ಶಾಸ್ತ್ರ ಹೇಳುತ್ತೆ, ದಾತ್ರಿ ತಲೆಬ್ದೆಂಶಿನಿ ಮಾನುಷಾಕ್ಯಂ ಗೃಹಾಭಿವೃದ್ಧಿ ಪದಮೈಕ್ಯ ಕಂಡಂ ಪದಮೈಷ ಕಂಡಂ ದೇವಾವಯಂ ನೈಋತಮಿಷ್ಟದಂ ಸ್ಯಾದುಬೇ ಶುಭೇ ಗೇಹವಿದೌ ನರಾಣಾಂ ಅಂತ ಹೇಳಿದ್ರು. ನೆಕ್ಸ್ಟ್ ಕಂಟಿನ್ಯೂಲ್ಲಿ ಹೇಳ್ತಾರೆ, ಆಗ್ನೇಯ ಕಂಡಂ ಯಮಸಂಜ್ಞತಂ ಸ್ಯಾನ್ಸ್ಮೃತಿ ಪ್ರದಂ ಚಾಕಿಲ ವರ್ಜಮೇತತ್ ವಾಯುವ್ಯ ಮಪ್ಯಾಸುರ ಸಂಜ್ಞಿತತ್ವ ನಿಂದ್ಯಂ ವಿಷಾಂ ಕ್ವಾಪಿ ಚ ಗೃಹ್ಯತೆ ತತ್ ಅಂತ ಹೇಳ್ಬಿಟ್ರು.
ಏನು ಇದರ ಅರ್ಥ ಏನು, ಈ ಶ್ಲೋಕದ ಅರ್ಥ ಏನು, ಶಾಸ್ತ್ರಕರ್ ಏನಕ್ಕೆ ಹೇಳಿದ್ದಾರೆ ಇದನ್ನ ಅಂದ್ರೆ, ಒಂದು ನಿವೇಶನವನ್ನ, ಒಂದು ದೊಡ್ಡ ಜಾಗವನ್ನ 4 ಖಂಡಗಳನ್ನಾಗಿ ವಿಂಗಡಣೆಯನ್ನ ಮಾಡಬೇಕು ನಾವು. ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ಈ ರೀತಿಯಾಗಿ 4 ಖಂಡಗಳನ್ನಾಗಿ ವಿಭಾಗ ಮಾಡಬೇಕು. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನ ಅಂತಂದ್ರೆ, ಈಶಾನ್ಯ ದಿಕ್ಕಿನಲ್ಲಿ ಬರುವಂತಹ ಖಂಡವನ್ನ ಮಾನುಷ ಖಂಡ ಅಂತ ಹೇಳ್ತಾ ಇದೀವಿ. ನೈಋತ್ಯ ಮೂಲೆಯಲ್ಲಿರುವಂತಹ ಖಂಡವನ್ನ ದೇವಖಂಡ ಅಂತ ಕರೀತಾ ಇದ್ದಾರೆ. ಮೊದಲ 2 ಶ್ಲೋಕದ ಅರ್ಥ ಅದೇನೆ. ಕೆಳಗಡೆ 2 ಶ್ಲೋಕದ ಅರ್ಥ ಏನಂದ್ರೆ, ಆಗ್ನೇಯ ದಿಕ್ಕನ್ನ ಅಂದ್ರೆ ಆಗ್ನೇಯದ ಖಂಡವನ್ನ ಯಮಖಂಡ ಅಂತಲೂ, ವಾಯುವ್ಯ ದಿಕ್ಕಿನ ಖಂಡವನ್ನ ಅಸುರ ಅಥವಾ ರಾಕ್ಷಸ ಖಂಡವೆಂತಲೂ ಇದನ್ನ ನಿರ್ಧಾರ ಮಾಡಿದ್ದಾರೆ. ಈ ರೀತಿಯಾಗಿ 4 ಭಾಗಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಅವರು ಶ್ಲೋಕದಲ್ಲಿ, ಏನ್ ಹೇಳ್ತಾ ಇದ್ದಾರೆ ನೋಡು, ನೀನು ನಿನ್ನ ಒಟ್ಟಾರೆ ದೊಡ್ಡ ಜಾಗವನ್ನ 4 ಭಾಗಗಳನ್ನಾಗಿ ಮಾಡಿದಾಗ ಆ ನೈಋತ್ಯ ಭಾಗದಲ್ಲಿರುವಂತ ದೇವಖಂಡ ಇದೆಯಲ್ಲ, ಈ ಜಾಗದಲ್ಲಿ ನಿನ್ನ ಗೃಹ ನಿರ್ಮಾಣವನ್ನ ಮಾಡಬೇಕು. ಇಟ್ ಇಸ್ ಎ ಫಸ್ಟ್ ಆಪ್ಷನ್. ಇದರಿಂದ ಏನಾಗುತ್ತೆ, ಇಷ್ಟ ಪ್ರಾಪ್ತಿ, ನೀ ಅನ್ಕೊಂಡದ್ದೆಲ್ಲ ಆ ಜಾಗದಲ್ಲಿ ಆಗುತ್ತೆ. ಅದನ್ನೇ ಅವ್ರು ಹೇಳಿದ್ರು. ಆಕ್ಚುಲಿ ಇದು ಫಸ್ಟ್, ಇದು ಸೆಕೆಂಡ್. ಮಾನುಷ ಖಂಡ ಫಸ್ಟ್, ಮಾನುಷ ಖಂಡ ಸೆಕೆಂಡ್ ಬಂದು ದೇವಖಂಡ. ದೇವಖಂಡದಲ್ಲಿ ಮಾಡಿದ್ರೆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ. ಮೊದಲನೇ ಶ್ಲೋಕದಲ್ಲಿ ಹೇಳೋದಂಥದ್ದು ಇದನ್ನೇ, ಏನಂತೆ, ಗೃಹಾಭಿವೃದ್ಧಿಯಲ್ಲಿ ಮಾನುಷ ಕಾಂಡದಲ್ಲಿ ಮಾಡಬೇಕು. ಮಾನುಷಾಖ್ಯಾಂ ಗೃಹಾಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ನೀನು ಗೃಹ ನಿರ್ಮಾಣವನ್ನ ಮಾಡಿದ್ರೆ ಆ ಮನೆಯ ಅಭಿವೃದ್ಧಿ ನಿನಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಒಟ್ಟಾರೆಯಾದ ಜಾಗವನ್ನ 4 ಖಂಡಗಳಾಗಿ, ಈಕ್ವಲ್ ಖಂಡಗಳಾಗಿ ಡಿವೈಡ್ ಮಾಡಿ ಮಾನುಷ ಖಂಡದಲ್ಲಿ ಗೃಹದ ಅಭಿವೃದ್ಧಿಯನ್ನ ನೀವು ಕಂಡ್ರೆ, ಮನೆಗೆ ಹೋದ್ಮೇಲೆ ಇನ್ನೊಂದು ಮನೆ ತಗೊಳ್ಳುವಂಥದ್ದು, ಮನೆಗೆ ಹೋದ್ಮೇಲೆ ಮಕ್ಕಳ ಅಭಿವೃದ್ಧಿ ಆಗುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಈ ರೀತಿಯಾಗಿ ದೇವಖಂಡ ಮಾನುಷ ಖಂಡದಲ್ಲಿ ಆಗುತ್ತೆ. ಅದೇ ಏನಾದರೂ ಈ 4 ಖಂಡಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಯಮಖಂಡದಲ್ಲಿ ನೀವು ನಿರ್ಮಾಣ ಮಾಡಿದ್ರಿ, ಈ ಯಮಖಂಡದಲ್ಲಿ ನಿರ್ಮಾಣ ಮಾಡಿದ್ರೆ ಮರಣ ಪ್ರಾಪ್ತಿಯು, ಆ ಮನೆಗೆ ಹೋದ್ಮೇಲೆ ರೋಗ ಬಾಧೆಗಳು, ಅಕಾಲಿಕ ಮರಣಗಳು, ಫೈನಾನ್ಷಿಯಲ್ ಸ್ಟ್ರಗಲ್ಸು, ಮನೆ ಮಾರಾಟ ಮಾಡುವಂತಹ ಒಂದು ಪರಿಸ್ಥಿತಿಗಳು ಜಾಸ್ತಿ ಆಗ್ತದೆ. ಅದೇ ವಾಯುವ್ಯ ದಿಕ್ಕಿನಲ್ಲಿ ಅಂದ್ರೆ ವಾಯುವ್ಯ ಖಂಡದಲ್ಲಿ, ಅಸುರ ಖಂಡ ಅಥವಾ ರಾಕ್ಷಸ ಖಂಡ ಅಂತ ಏನ್ ಕರಿತೀವಿ, ಈ ಖಂಡದಲ್ಲಿ ನೀವೇನಾದ್ರು ಗೃಹ ನಿರ್ಮಾಣ ಮಾಡಿದ್ರೆ ದೂಷಣೆಗಳು ಜಾಸ್ತಿ ಆಗುವಂಥದ್ದು, ಅದನ್ನೇ ಹೇಳ್ತಾ ಇದ್ದಾರೆ. ದೂಷಣೆಗಳು ಜಾಸ್ತಿ ಆಗುವಂಥದ್ದು, ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು, ಸಾಲಬಾಧ ಜಾಸ್ತಿ ಆಗುವಂಥದ್ದು, ಈ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರ. ನೆಕ್ಸ್ಟ್ ಬಂದು ಈ ವಾಯುವ್ಯ ಮತ್ತು ಆಗ್ನೇಯ ನಿಷಿದ್ಧ ಪ್ರದೇಶಗಳು, ಖಂಡಗಳು, ಅದನ್ನು ಬಿಟ್ಬಿಡೋಣ ಈಗ. ನೆಕ್ಸ್ಟ್ ಬಂದು ಈ ನೈಋತ್ಯ ಖಂಡ, ದೊಡ್ಡ ಜಾಗದಲ್ಲಿ ನನಗೆ ನೈಋತ್ಯ ಸಿಕ್ತು, 1 ಎಕರೆ ಜಾಗ ಇದು, ಅಥವಾ ಒಂದು ಅರ್ಧ ಎಕರೆ ಜಾಗ, ಅಥವಾ ಒಂದು 80/100 ಜಾಗ. ಈ ಜಾಗದಲ್ಲಿ ನೈಋತ್ಯದಲ್ಲಿ ಕಟ್ಟುವಾಗ ಮತ್ತೆ ಇದನ್ನ 4 ಭಾಗಗಳನ್ನಾಗಿ ಮಾಡ್ಬೇಕಂತೆ. ಈ ಖಂಡವನ್ನ 4 ಭಾಗವನ್ನಾಗಿ ಮಾಡಿದಾಗ ಮತ್ತೆ ನಿನಗೆ ಟೋಟಲ್ ಮನೆ ಕಟ್ತೀಯ, ಇಸ್ ಗುಡ್, ತೊಂದರೆ ಇಲ್ಲ. ಅದ್ರಲ್ಲಿ ಮತ್ತೆ ಚಿಕ್ಕದಾಗಿ ಕಟ್ತೀನಿ ನಾನು ಮನೆನ ಅಂದ್ರೆ, ಈ ಖಂಡದಲ್ಲಿ ಈ ಖಂಡವನ್ನ 4 ಭಾಗ ಮಾಡಿದಾಗ ಮತ್ತೆ ಅಗ್ನಿಮೂಲೆ ವಾಯುವ್ಯ ಖಂಡ, ಅಗ್ನಿಖಂಡ ವಾಯುವ್ಯ ಖಂಡ ಅಂದ್ರೆ ಯಮಖಂಡ ಅಸುರ ಖಂಡವನ್ನ ಬಿಟ್ಬಿಡ್ಬೇಕು. ಮತ್ತೆ ಅಲ್ಲಿ ದೇವಖಂಡ ಮನುಷ್ಯ ಖಂಡ, ಮತ್ತೆ ಈಶಾನ್ಯ ಖಂಡದಲ್ಲಿ 4 ಭಾಗವನ್ನ ಮಾಡಬೇಕು. ಅದರಲ್ಲಿ ದೇವಖಂಡ ಮನುಷ್ಯ ಕಾಂಡದಲ್ಲಿ ನೀನು ಗೃಹ ನಿರ್ಮಾಣವನ್ನ, ಶೆಡ್ ಅನ್ನ ಅಥವಾ ತರಕಾರಿಗಳನ್ನ ಬೆಳೆದಾಕುವಂಥದ್ದು, ಒಂದು ಶೆಡ್ ಮಾಡ್ಕೋಬೇಕು, ಹಸುಗಳನ್ನ ಕಟ್ಟಾಕಬೇಕು, ಅಥವಾ ನಾವು ಇರ್ಲಿಕ್ಕೆ ಬೇಕು, ಅಥವಾ ನಾವು ಒಂದು ಮನೆಯನ್ನ ಕಟ್ಟಬೇಕು ಅಂದಾಗ ಈ ರೀತಿಯಾಗ ವಿಂಗಡಣೆಯನ್ನ ಮಾಡಿ ಗೃಹ ನಿರ್ಮಾಣವನ್ನ ಮಾಡಬೇಕಾಗ್ತದೆ. ಈ ರೀತಿ ಗೃಹ ನಿರ್ಮಾಣ ಮಾಡುವಾಗ ಸರಿಯಾದ ಕ್ರಮವನ್ನ ನೀವು ಪಾಲಿಸಿದ್ದೇ ಆದ್ರೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಎಕ್ಸಾಂಪಲ್ಲು, ನೀವು ಯಮಖಂಡದಲ್ಲಿ ಮನೆ ಕಟ್ಬಿಟ್ಟಿದ್ದೀರಾ ಸರ್, ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಹತ್ರ ನಾವು ಆಯ ಮಾಡಿಸಿದ್ದೀವಿ, ಪ್ಲಾನ್ ಕರೆಕ್ಷನ್ ಮಾಡಿಸಿದ್ದೀವಿ, 100% ವಾಸ್ತು ಮಾಡಿದ್ದೀವಿ ಸರ್, ಕಾಂಪ್ರಮೈಸೇ ಆಗಿಲ್ಲ ನಾವು ಅಂತ ಹೇಳ್ಬಿಟ್ಟು ಈ ದಿಕ್ಕಲ್ಲಿ ನೀವು ಮನೆ ಕಟ್ಟಿದ್ರೆ ಆಲ್ರೆಡಿ ನಿಮ್ಮ ಆಯ್ಕೆನೇ ತಪ್ಪಾಗಿರೋದ್ರಿಂದ ನೀವು ಎಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಿದ್ರು ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗಲ್ಲ. ವಾಯುವ್ಯ ಖಂಡದಲ್ಲಿ ಕಟ್ಬಿಟ್ಟಿದ್ದೀವಿ ಸರ್, ನಾವು ತುಂಬ ವಾಸ್ತು ಮಾಡಿದ್ದೀವಿ ಅಂದರೆ
ಅದು ಕೂಡ ನಿಮಗೆ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳುವಂಥದ್ದು, ಒಂದು ಗೃಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಿವೇಶನದ ಆಯ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಖರ್ಚು ಮಾಡ್ತೀರಿ ನೀವು, ವಾಲ್ಪೇಪರ್ಗೆ ಖರ್ಚು ಮಾಡ್ತೀರಿ, ಸೋಫಾ ಸೆಟ್ಟಿಗೆ ಖರ್ಚು ಮಾಡ್ತೀರಿ, ಒಂದು ಫ್ರಿಡ್ಜಿಗೆ ಖರ್ಚು ಮಾಡ್ತೀರಿ, ಅಥವಾ ಯಾವುದೋ ಒಂದು ಲ್ಯಾಮಿನೇಟ್ ಡಿಸೈನಾಗಿ ಕಾಣಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ಒಂದು ಕಿಚನ್ ಕ್ಯಾಬಿನೆಟ್ ಚೀನಾದಿಂದ ತರಿಸ್ಬಿಟ್ಟು ಹಾಕ್ತೀರಿ. ನಾನು ಹೇಳೋದು ಏನಂತಂದರೆ, ಒಂದು ಮಾರ್ಬಲ್, ಇಡೀ ಗೋಡೆಗೆ ಒಂದು ಮಾರ್ಬಲ್ ಹಾಕಿ ಖರ್ಚು ಮಾಡ್ತೀರಿ. ಅದ್ರ ಬದಲು ಒಬ್ಬರು ಒಳ್ಳೆ ವಾಸ್ತು ಕನ್ಸಲ್ಟೆಂಟಿಗೆ ನನ್ನನ್ನೇ ಕರೆಸಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟು ಸಾಧ್ಯ ಮಾಡಲಿಕ್ಕೆ ಅಲ್ವಾ. ಆದರೆ ಒಬ್ಬರು ಒಳ್ಳೆ ವಾಸ್ತು ಕನ್ಸಲ್ಟೆಂಟು, ವಿದ್ಯಾವಂತರಾಗಿರುವಂಥ ಒಬ್ಬರು ಕನ್ಸಲ್ಟೆಂಟನ್ನು ಕರೆದು ಫಸ್ಟ್ ಪ್ಲ್ಯಾನ್ ಕರೆಕ್ಷನನ್ನು ಮಾಡಿಕೊಂಡು ಮನೆಯ ಸಂಪೂರ್ಣ ಮಾಹಿತಿಯನ್ನು, ಕನ್ಸ್ಟ್ರಕ್ಷನ್ ನೋಡಿ ಯಾವಾಗ ಪರಿಹಾರ, ನಾನು ವಾಸ್ತು ಪ್ರಕಾರ ಮನೆಯನ್ನು ಕಟ್ಟದೇ ಇದ್ದಕ್ಕೆ ಪರಿಹಾರ ಬೇಕು. ಬಟ್ ನಮ್ಮ ವೇದಿಕ ವಾಸ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನೀನು ಪರಿಹಾರ ಯಾಕೆ ಮಾಡ್ಕೋತೀಯ, ಮನೆಯನ್ನೇ ಸರಿಯಾಗಿ ಕಟ್ಕೋ ಅಂತ. ಅದರಿಂದ ಮನೆ ಕಟ್ಟುವಾಗಲೇ ನೀವು ಸರಿಯಾದ ಕ್ರಮದಲ್ಲಿ ಕಟ್ಟಿದ್ರೆ 100% ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ನೀವು ಈ ರೀತಿಯ ಸರಿಯಾದ ಕ್ರಮದಲ್ಲಿ ಮನೆಯನ್ನು ಕಟ್ಟಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕೂಡ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಜೊತೆಗೆ ಪರಿಹಾರದಿಂದ ಹೋಗಬೇಡಿ, ಸರ್ ಇದಕ್ಕೆ ಪರಿಹಾರ ಮಾಡಿಕೊಡಿ, ಅದಕ್ಕೆ ಮಾಡೋಣ. ಯಾವಾಗ ಪರಿಹಾರ ಬೇಕು, ಏನೋ ತಪ್ಪಾಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿದೆ, ತಾತ್ಕಾಲಿಕವಾಗೋ ಅಥವಾ ಒಂದಷ್ಟು ಅದರಿಂದ ರಿಲ್ಯಾಕ್ಸ್ ಸಿಗುತ್ತಾ ಅಂತ. ಬಟ್ ನೀವು ಮನೆ ಕಟ್ತಾ ಇದ್ದೀರಾ, ಪರಿಹಾರದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಮನೆಯೇ ಕರೆಕ್ಟಾಗಿ ಕಟ್ಟೋಣ, ಅದೊಂದು ದೈವಿಕವಾದಂತಹ ಎನರ್ಜಿ ಕ್ರಿಯೇಟ್ ಮಾಡೋಣ ಮನೆಯಲ್ಲಿ. ಆ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಮನೆಯನ್ನು ಕಟ್ಟೋಣ ಅಂತ ಹೇಳ್ತಾ, ನಿಮಗೂ ಕೂಡ ಯಾವುದೇ ರೀತಿಯ ವಾಸ್ತು ವಿಷಯವಾಗಿ ಭೇಟಿ ಮಾಡಬೇಕು ಅಂದರೆ ಸಂಪರ್ಕ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ನಮಸ್ಕಾರ.